ಹೌದು, 2 ದಿನಗಳ ಹಿಂದೆ ಗೌರಿಬಿದನೂರು ತಾಲೂಕಿನ ಬಸವನಹಳ್ಳಿಯಲ್ಲಿ 80 ವರ್ಷದ ವೃದ್ಧೆಯನ್ನು ಹತ್ಯೆ ಮಾಡಿ ಕಿವಿಯಲ್ಲಿದ್ದ ಓಲೆ ಕದ್ದಿದ್ದ ಪ್ರಕರಣ ತೀವ್ರ ಆತಂಕ ಮೂಡಿಸಿತ್ತು. ಇದೀಗ ಈ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು, ಓಲೆ ಕದ್ದು ವೃದ್ಧೆಯನ್ನು ಕೊಂದು ವಾಲೆ ಕಳುವು ಮಾಡಿದ ಆರೋಪಿಯ ಹೆಡೆಮುರಿ ಕಟ್ಟುವಲ್ಲಿ ಖಾಕಿ ಯಶಸ್ವಿಯಾಗಿದೆ. ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಿದ ಪೊಲೀಸರಿಗೆ ಕೊಲೆಗಾರನ ಜಾಡು ಸಿಕ್ಕಿದೆ. ಕೊಲೆ ಮಾಡಿದ್ದ ಆರೋಪಿ ಅದೇ ಗ್ರಾಮದ 20 ವರ್ಷದ ಕುಮಾರ್ ಎಂದು ತಿಳಿದು ಬಂದಿದೆ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 18ನೇ ತಾರೀಕು ರಾತ್ರಿ ಬಸವನಹಳ್ಳಿ ವಿಲೇಜ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಕೇಸ್ ಅಲ್ಲಿ ಮರ್ಡರ್ ಕೇಸ್ ಅಲ್ಲಿ ಕಂಪ್ಲೇಂಟ್ ಪ್ರಕಾರ ಒಬ್ರು ಲೇಡಿ 80 ಇಯರ್ಸ್ ಅಜ್ಜಿ, ಅವ್ರ ಹೆಸರು ಸುಬ್ಬಮ್ಮ, ಅವರು ಮನೆಯಲ್ಲಿದ್ದಾಗ ಅವ್ರಿಗೆ ಯಾರು ಬಂದು ಅನ್ನೋನ್ ಪರ್ಸನ್ ಅಟ್ಯಾಕ್ ಮಾಡಿ ಕ್ರಿಟಿಕಲಿ ಇಂಜರ್ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ರಕ್ತಗಾಯಿಲೆ ಜಾಸ್ತಿ ಆಗಿತ್ತು, ತಲೆ ಮೇಲೆ ಹೇಟ್ ಮಾಡಿ. ಆಮೇಲೆ ಅವ್ರದ್ದು ಕಿವಿ ಕೂಡ ಇಂಜರ್ಡ್ ಇತ್ತು, ಮತ್ತೆ ಕಿವಿ ಹೊಳೆ ಯಾರು ಕೆತ್ಕೊಂಡು ಹೋಗಿದ್ದಾರೆ ಈ ತರ ಅವರು ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಗೆ. ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಯಾರಾದ್ರ ಮೇಲೆ ಏನು ಅನುಮಾನ ಇರಲಿಲ್ಲ. ಮತ್ತೆ ಆ ಕಾಲೋನಿಯಲ್ಲಿ ಎಲ್ಲಾರು ಕೆಲಸ ಮಾಡಕ್ಕೆ ಹೋಗ್ತಾರೆ ನಾರ್ಮಲ್ ಆಗಿ, ಸೊ ಯಾರು ಇರಲ್ಲ. ಸೊ ಎಲ್ಲಾರು ಅದೇ ತರ ಹೇಳ್ತಾ ಇದ್ರು, ನಾವು ಯಾರಿಗೆ ನೋಡಿಲ್ಲ ಇಲ್ಲಿ. ಬಟ್ ನಾವು ನಮ್ಮ ಸೀನಿಯರ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ, ನಾನೇ ಕೂಡ ವಿಸಿಟ್ ಮಾಡಿ, ನಾವು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದೀವಿ, ಮತ್ತೆ ಸೀನ್ ರೀಕ್ರಿಯೇಟ್ ಮಾಡಕ್ಕೆ ಪ್ರಯತ್ನ ಮಾಡಿದೀವಿ. ಆ ಟೈಮ್ಗೆ ನಮ್ಗೆ ಕೂಡ ಸ್ವಲ್ಪ ಯಾರಾದ್ರದ್ದು ಅಕ್ಕಪಕ್ಕದವರದು ಏನು ಇನ್ವಾಲ್ವ್ಮೆಂಟ್ ಇರಬೇಕು ಆ ತರ ನಮ್ಗೆ ಅನುಮಾನ ಬಂದಿತ್ತು. ಈ ಕೇಸಲ್ಲಿ ನಮ್ಮ ಚಿಕ್ಕಬಳ್ಳಾಪುರ DSP ಪ್ರಕಾಶ್ ನೇತೃತ್ವದಲ್ಲಿ CPI ಗೌರಿಬಿದನೂರ್ ಅಂಜನ್ ಕುಮಾರ್ ಮತ್ತೆ PSI ಪುನೀತ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ತುಂಬಾ ಒಳ್ಳೆ ರೀತಿ ಕೆಲಸ ಮಾಡಿಕೊಂಡು ಇದನ್ನು ವಿದಿನ್ 24 ಅವರ್ಸ್ ಪತ್ತೆ ಮಾಡಿದ್ದಾರೆ. ಆರೋಪಿ ಕುಮಾರ್ ಮೃತ ಮಹಿಳೆಯ ಮನೆ ಸಮೀಪದವನೇ ಎನ್ನಲಾಗಿದೆ. ಮನೆಯಲ್ಲಿ ಒಂಟಿಯಾಗಿದ್ದ ವೃದ್ಧೆ ಸುಬ್ಬಮ್ಮನ ಮೇಲೆ ನಿಗಾ ಇಟ್ಟಿದ್ದ ಆರೋಪಿ ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ನೋಡಿ ಮನೆಗೆ ನುಗ್ಗಿ ವೃದ್ಧೆ ಕಿವಿಯಲ್ಲಿದ್ದ ಸುಮಾರು 5 ಗ್ರಾಂ ತೂಕದ ಚಿನ್ನದ ವಾಲೆ ಕಸಿದು ವೃದ್ಧೆಯ ತಲೆಗೆ ಬಲವಾಗಿ ಹೊಡೆದು ಪರಾರಿಯಾಗಿದ್ದಾನೆ. ನಂತರ ಏನೂ ತಿಳಿಯದ ಹಾಗೆ ಊರಿನಲ್ಲಿ ಆರಾಮಾಗಿ ಓಡಾಡಿಕೊಂಡಿದ್ದ. ಅಲ್ಲದೆ ವೃದ್ಧೆಯನ್ನು ಮನೆಯವರು ಆಸ್ಪತ್ರೆಗೆ ಸಾಗಿಸುವಾಗ ಆರೋಪಿ ಕುಮಾರ್ ಸಹಾಯ ಮಾಡಿದ್ದ ಎಂದು ತಿಳಿದು ಬಂದಿದೆ. ಆರೋಪಿ ಕುಮಾರ್ ಆಟೋ ಓಡಿಸಿಕೊಂಡು ಜೀವನ ನಡೆಸುತ್ತಿದ್ದ. ಸಾಲ ಮಾಡಿಕೊಂಡಿದ್ದ ಆರೋಪಿ ತನ್ನ ಆಟೋಗೆ ಸೌಂಡ್ ಸಿಸ್ಟಮ್ ಹಾಕಿಸಿದ್ದ. ಸಾಲ ಕೊಟ್ಟವರು ಮನೆ ಬಳಿ ಬಂದು ಜಗಳ ಮಾಡಿದ್ದ ಕಾರಣ ಸಾಲ ತೀರಿಸಲು ವೃದ್ಧೆಯನ್ನು ಟಾರ್ಗೆಟ್ ಮಾಡಿ ಚಿನ್ನ ಕದ್ದಿದ್ದ ಎನ್ನಲಾಗಿದೆ. ಸದ್ಯಕ್ಕೆ ಮಂಚೇನಹಳ್ಳಿ ಪೊಲೀಸರು ಆರೋಪಿ ಕುಮಾರ್ನನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಈ ಕೇಸಲ್ಲಿ ಆರೋಪಿ ಯಾರು ಇದ್ದಾರೆ ಅವರದು ಮನೆ, ಈ ಯಾರು ವಿಕ್ಟಿಮ್ ಇದಾರೆ ವಿಕ್ಟಿಮ್ದು ಮನೆಯಿಂದ ಅಡ್ಜಸೆಂಟ್ ಪಕ್ಕ ಮನೆ ಇದೆ. ಅವರು ಮಧ್ಯಾಹ್ನ ಫಸ್ಟ್ ಕನ್ಫರ್ಮ್ ಮಾಡಿದ್ದಾರೆ ಈ ಮನೆಯಲ್ಲಿ ಯಾರು ಇಲ್ಲ. ಅಂದ್ರೆ ಮನೆದವರಿಗೆ ಇನ್ನೊಬ್ಬರಿಗೆ ಗಂಡಸ್ರಿಗೆ ಫೋನ್ ಮಾಡಿ ಕೇಳಿದ್ದಾರೆ ಅವರಿಗೆ ಏನು ಚಾರ್ಜರ್ ಬೇಕು ಈ ತರ ಏನು ಹೇಳ್ಕೊಂಡು ಕನ್ಫರ್ಮ್ ಮಾಡಿದ್ದಾರೆ ಯಾರು ಇಲ್ಲ ಮನೆಯಲ್ಲಿ. ಇವರು ಆರೋಪಿ ಯಾರು ಇದ್ದಾರೆ ಅವ್ರ ಹೆಸರು ಕುಮಾರ್, 20 ಇಯರ್ಸ್. ಅವರು ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಏನಾದ್ರು ಲೋನ್ ವಗೇರಾ ಬಾಕಿ ಇದೆಯಾ, EMIs ಬಾಕಿ ಇದೆ, ಮತ್ತೆ ಬೇರೆ ದುಡ್ಡು ಸಮಸ್ಯೆ ಕೂಡ ಇದೆ ಇವರಿಗೆ. ಈ ಕಾರಣ ಬಗ್ಗೆ ಇವರು ಅದನ್ನ ಯಾವಾಗ ಇವರಿಗೆ ಅವಕಾಶ ಸಿಕ್ಕಿದೆ ಅದನ್ನ ಆ ಅಜ್ಜಿ ಮನೆಯಲ್ಲಿ ಒಬ್ಬರೇ ಇದ್ರು, ಅವ್ರಿಗೆ ಹೋಗಿ ಇವರು ಕಲ್ಲಿಂದ ಅಟ್ಯಾಕ್ ಮಾಡಿದ್ದಾರೆ. ಆಮೇಲೆ ಅವ್ರದ್ದು ಕಿವಿ ಹೊಳೆ ಕಿತ್ಕೊಂಡು ಅವ್ರಿಗೆ ಮತ್ತೆ ಈ ಕಲ್ಲಿಂದ ತಲೆ ಮೇಲೆ 3-4 ಬಾರಿ ಹಿಟ್ ಮಾಡಿ ಅವ್ರಿಗೆ ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಬೈ ದ ಟೈಮ್ ಈ ಫ್ಯಾಮಿಲಿ ಮೆಂಬರ್ಸ್ ಯಾವಾಗ ಬಂದಿದೆ, ಇದು ಮಧ್ಯಾಹ್ನ ಅರೌಂಡ್ ಬಿಟ್ವೀನ್ 1 to 3 ಆಗಿದೆ. 3 ಯಾವಾಗ ಈ ಫ್ಯಾಮಿಲಿದು ಒಬ್ರು ಲೇಡಿ ಇನ್ನೊಬ್ರು ಲೇಡಿ ಕೆಲಸ ಮುಗಿಸಿ ಬಂದಿದ್ದಾರೆ, ಆ ಟೈಮ್ ನೋಡಿದ್ದಾರೆ ಅಜ್ಜಿಗೆ ತುಂಬಾ ಗಾಯಲಾಗಿದೆ ಮತ್ತೆ ರಕ್ತಸ್ರಾವ ಜಾಸ್ತಿ ಆಗ್ತದೆ. ಆಮೇಲೆ ಅವರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ. ಆ ಟೈಮ್ಗೆ ಶಿ ವಾಸ್ ಅಲೈವ್. ಆಮೇಲೆ ಹಾಸ್ಪಿಟಲ್ ಗೌರಿಬಿದನೂರಿಂದ ಅವ್ರಿಗೆ ಬೆಂಗಳೂರು ಶಿಫ್ಟ್ ಮಾಡಿದಾಗ ಟೈಮಲ್ಲಿ ರಸ್ತೆಯಲ್ಲಿ ಅವ್ರದ್ದು ಡೆತ್ ಆಗಿತ್ತು. ಈ ಕೇಸಲ್ಲಿ ಆರೋಪಿ ಯಾರು ಇದ್ದಾರೆ ಅವ್ರಿಗೆ ನಾವು ಈಗ ಅರೆಸ್ಟ್ ಮಾಡಿದೀವಿ. ಮತ್ತೆ ಅವರಿಂದ ಈ ಕಿವಿ ಹೊಳೆ ಏನಿದೆ 5 ಗ್ರಾಮ್ದು ಕಿವಿ ಹೊಳೆ ಇತ್ತು, ಆ 2 ಕಿವಿ ಹೊಳೆ ನಾವು ರಿಕವರ್ ಕೂಡ ಮಾಡಿದೀವಿ. ಆರೋಪಿದು ಹೆಸರು ಕುಮಾರ್ ಇದೆ, ಅವ್ರದ್ದು 20 ಇಯರ್ಸ್ ಏಜ್ ಇದೆ, ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಬಸವನಹಳ್ಳಿ ಊರು, ತೊಂಡೆವಾವಿ ಹೋಬಳಿ, ಗೌರಿಬಿದನೂರು ತಾಲೂಕ. ಇವರ ಯಾರು ವಿಕ್ಟಿಮ್ ಇದ್ದಾರೆ ಅವ್ರ ಪಕ್ಕಾ ಮನೆದವರು ಅವರು ಕೂಡ. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.